ಏನೇನಾಯ್ತು ಏನೇನಿಲ್ಲೋ ಸ್ವಲ್ಪ ಓದ್ಬೇಕಾಗಿತ್ತು. ನಾವು ಓದೋದು ಗಂಡಸು ಗರ್ಭ ಧರಿಸಿದ್ದಾನೆ. ಎಲ್ಲ ಇವ್ರ ಮನೆ ಹಾಳಾಗ ಅಲ್ರಿ. ಜನಸಂಖ್ಯೆ ಜಾಸ್ತಿ ಆಗತ್ತೆ ನಮ್ಮ ಮಂದಿ. ಸರ್ಕಾರದವರು ಎಲ್ಲಿ ಬೇಕು ಹೆಣ್ಮಕ್ಳು ಕರ್ಕರ್ ವಂಕಿ ಇರ್ಸಕತ್ತಾರ. ಅಂತದ್ರಾಗ ಗಂಡಸರು ಬಸರ ಹಾಕತ್ರಪ್ಪ ಅಂತಂದ್ರೆ ಹೆಣ್ಮಕ್ಳು ಮಿಲಿಟ್ರಿ ಕಳ್ಸ ಬಾಳಿ ಬಂತಾನೆ ಯಾರಿಗೆ ಗೊತ್ತು. ಏನೇನ ಹೇಳಕ್ ಬರಂಗಿಲ್ಲ. ಓಹೋ, ಮುಂದೆ ಬರೋಂತೀರಿ ನಮ್ಮ ಮನೆ ಮ್ಯಾನೇಜರ್. ಇವ್ರ್ಯಾಪ ಹಿಂದೆ ಬರೋವ? ಅಯ್ಯೋ, ಈ ಕಡೆ ಗಂಡಸು ಅಲ್ಲ ಹೆಂಗಸು ಅಲ್ಲ. ನಡಿಗೆ ನೋಡಿದ್ರೆ ಗಂಡಿನ ಕಾಣುತ್ತೆ, ಡ್ರೆಸ್ ನೋಡಿದ್ರೆ ಹೆಣ್ಣಿಂದ ಕಾಣುತ್ತೆ. ಭಾಳ ಮಾಡಿದು. ಹಲೋ, ಹೈದರಾಬಾದಿನ ಇರ್ಬೇಕು. ಬರ್ಲಿ ಬರ್ಲಿ, ಈ ಮಕ್ಕಳಿಬ್ಬರು ಏನೇನು ಮಾತಾಡ್ತಾರ ಮರಿ ನಿಂತು ಕೇಳಿದ್ರಾತ್. ನಾನು ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ವಿಧಾತನಿಂದಲೇ ವಿಧಿಬರವನ್ನು ಬದಲಾಯಿಸಿ ಮರಣವನೇ ಮೆಟ್ಟಿ ನಿಂತ ಮಹಾವೀರ. ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಪೃಥ್ವಿ. ಆ ಸೃಷ್ಟಿಕರ್ತನ ದೃಷ್ಟಿಯೇ ನನ್ನ ಅಂಗೈಯಲ್ಲಿರುವಾಗ ಯಕಶಿತ್ ಆ ಗೌಡರ ಮನೆಯ ಕಾರ್ಕೂಣ ನನ್ನ ಮಾತಿನಂತೆ ಇಲ್ಲವೆಂದಾಗ ಇದೆಂತ ಅವಮಾನ. ಅದಕ್ಕಂತಾನೆ ಅವನ ಜಾಗಕ್ಕೆ ನನಗೆ ಅನುಕೂಲವಾಗುವಂತ ಆ ಅನುಕೂಲನನ್ನೇ ಇಟ್ಟುಕೊಂಡರಾಯ್ತು. ಹೆಂಗದಿರಿ ಮಾಮ? ಎಲ್ಲರೂ ಹುರುಪ गजरा मोहब्बत वाला अखियों में ऐसा डाला, गजरा मोहब्बत वाला अखियों में ऐसा डाला, अपना बना ले मेरी जान, हाय मैं तेरी कुर्बान। दुनिया है मेरे पीछे लेकिन मैं तेरे पीछे, दुनिया है मेरे पीछे लेकिन मैं तेरे पीछे, अपना बना ले मेरी जान, हाय मैं तेरी कुर्बान। ಏನ್ರಿ ಮ್ಯಾನೇಜರ್ ಅಲ್ಲಿಂದ ಹೋಯ್ಕೊಂತ ಬೆನ್ನಿರ್ತೀನಿ, ನೀವೇನು ಹಂಗ ಹೊಂಟಿಲ್ಲ? ಯಾಕೋ ಎದಕ್ಕೆ ಹೋದ್ರಾತಿ ನನ್ನ? ಅದ ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ನೀನ್ ನನಗೆ ಕೆಲಸ ಹೇಳಂಗದಲ್ಲಿ ನಿಮ್ಮೂರಿಗೆ ಬಂದಿನಪ್ಪ, ನಿನಗೆ ಕೆಲಸ ಹೇಳಕ್ ಆಗುತ್ತನು? ನನ್ನ ನೌಕರಿ ವಿಚಾರ ಏನ್ ಮಾಡಿದ್ಯ? ಅದ ನೌಕರಿ ವಿಚಾರ ಮಾಡೀನಿ. ಗೌಡರ ಮನೆಯಲ್ಲಿ ಒಬ್ಬ ಕಾಕುಣದಾನ, ಅವಾಗ ನನಗೆ ಯಾಕೋ ಭಾಳ ಆಗಿ ಬರೋಲ್ದಾಗೈತಿ. ಅದಕ್ಕೆ ಅವನ ತೆಗೆದ ಆ ಜಾಗಕ್ಕೆ ನೀನು ಇಟ್ಕೋಬೇಕಂತ ಮಾಡೀನಿ. ಕೆಲ್ಸಕ್ಕೆ ಕೆಲ್ಸಕ್ಕ ಹಂಗಾರೇನು ಮರ ನೀನು ಪೂರ ದಾಂಡಿಗೆ ಹಚ್ಚಿದಕ್ಕಂತ ಮಾಡಿದೆ. ಆದ್ರೆ ಒಂದು ವಿಚಾರ ಏನ್ರಿ ಅದು? ನಾ ಯಾವುದೇ ಕೆಲಸ ಹೇಳಿದ್ರು, ಯಾವುದೇ ವಸ್ತುವನ್ನ ಬ್ಲ್ಯಾಕ್ನಲ್ಲಿ ಮಾರು ಅಂತ ಹೇಳಿದ್ರು, ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಮಾಡ್ಬೇಕು. ಅಯ್ಯ ಪಿಸ್ಸೈನ ಮುಂದೆ ನೋಡ್ರಿ ನೀವು ಒಂದರ ಸಾಮಾನು ಉಳ್ದವನಿದ್ರಾಗ ಸ್ಟೇಜ್ ಮಾಲಕ್ ಮತ್ತೆ ಬಡಿತಾನೆ. ಇಲ್ಲ, ನಾ ಕಾಲಿಟ್ಟನಂದ್ರೆ ಹಂಗಾರೆ ಒಂದು ಇಕ್ಕರಿಸ ಹೋಗ್ಬೇಕು. ಚಲೋ, ಅದು ಗೊತ್ತೈತಿ, ಇಡೀ ಕರ್ನಾಟಕ ಗೊತ್ತಾಗೈತಿ. ಇದು ನೀವು ಅದು ಲ್ಯಾಬ್ ಕೆಲಸ ಬಿಟ್ರಿ? ಇಲ್ರಿ, ಎಲ್ಲ ಅದನ್ನ ಬಿಟ್ಟು ಅಂದಿದ್ದು ಕಚ್ಚ. ಇನ್ನೊಂದೇನು ಕೆಲಸ ರೀ? ಮತ್ತ ನಾ ಹೇಳ್ದಂಗ ನೀ ಕೇಳ್ಕೊತ ಹೋದ್ರ ಒಂದ ವರ್ಷದಾಗ ಅಂತರದಾಗ ಕುಬೇರ್ ಕೂತಂಗ ಕುಂದಿರ್ತೀನಿ ನೋಡ. ಬಿಡ್ರಿ, ನಿಮ್ಮಂತವ್ರು ನನ್ನ ಹಿಂದಿರ್ಬೇಕಾದ್ರೆ ಒಂದು ವರ್ಷ ಹಾಕ್ಬೇಕ್ರಿ ಮ್ಯಾನೇಜರ್. ಒಂದ ವಾರದಾಗ ದಡಕ್ಕನ ಮುಂದೆ ಏನ್ರಿ ಅದು? ವಾರದಾಗ ಬರ್ತೀನಿ ಅಪ್ಪನ. ಹೌದಾ ಅಂದಂಗ ಅದ ಗೌಡ್ರ ಮನ್ಯಾಗ ಕೆಲಸ ಮಾಡ್ತಾಳ ರಂಗಿ, ಸಣ್ಣಗ ಕಡಿಲೇನೆ. ಹೆಂಗರೆ ಮಾಡಿ ಆಕಿನ ತಂದ ನನ್ನ ಬಲಿಯಾಗ ಹಾಕಿಬಿಡ. ಬಿಡ್ರಿ, ಆಕಿನ ತಂದು ನಿಮ್ಮ ಬಲೆಗೆ ಹಾಕ್ಲಿಲ್ಲ ಅಂದ್ರೆ ನಾ ಯಾಕೆ ಭೂಮಿ ಮೇಲೆ ಪಕ್ಕ ಗಾಂಡೂಸ್ ಅದು ಗಾಂಡೂಸ್ ಅಲ್ಲಲಿ, ಗಂಡಸು. ರಾಕ್ ಇದ್ರ ಗಂಡಸಪ್ಪ, ರಾಕ್ ಇರ್ಲಿಲ್ಲ ಅಂದ್ರೆ ಅವ ಗಾಂಡೂಸ್ ಸಕ್ರೆ.
ಬಂದಾರೆ ಡ್ರೈವರ್ ಬಂದ. ಆಟ ಹಚ್ಚಾರ ಮಕ್ಕಳ ಆಟ ಅಂದ್ರೆ ಗೌಡ್ರ ಗಾಡಿ ಕಿಮ್ಮತ್ತಿಲ್ಲ ಮಕ್ಕಳ ನಿಮ್ಗೆ. ಲೇ ನಾಷ್ಟ ಮಾಡ್ಸೀನಿ, ಚಹಾ ಕುಡಿಸೀನಿ, ಸ್ಟಾರ್ ಕುಡಿಸೀನಿ, ಸಿಗರೇಟ್ ಕುಡಿಸೀನಿ ಮಕ್ಕಳ. ಗಾಡಿ ಒತ್ತಕ್ಕೆ ಬರಂಗಿಲ್ಲ. ಆಟ ಹಚ್ಚಾರ ಮಕ್ಕಳ. ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಹೋಗಂತ ಮಾಡಿ ನನಗೆ ಎಲ್ಲಿ ಹೋಗ್ಬೇಕಂತ ಮಾಡಿದ್ದೆ ಅಂದ್ರೆ ನಾ ಎಲ್ಲಿ ಹೋಗಂತ ಮಾಡಿದ್ನೋ ಅಲ್ಲಿಗೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬಂದೆ. ಸೊಸೈಟಿಗೆ ಹೋಗಿದ್ದೆ ಅಲ್ಲಿ? ಹಾ ಸೊಸೈಟಿಗೆ ಹೋಗಿದ್ದೆ. ಅವ್ ಕಾರ್ಕುನ್ ಏನು ಲಪ್ಪಂಗದನ್ರಿ. ಹೌದು, ಅವ್ನು ಲಪಂಗದ ಅಂತ ನಾನು ಕೇಳ್ಪಟ್ಟೀನಿ. ಆದ್ರೂ ನಿನಕ್ಕಿಂತ ಕಡಿಮೆನ. ಏನಂದ್ರೆ ಮೂರ್ಖ. ನಾನು ಮೂರ್ಖ, ನೀ ಮೂರ್ಖಗೆ ಪ್ರಮುಖ. ಯಾರ ಜೊತೆ ಮಾತಾಡತ್ತೇನೆ ಅಂತ ನೋಡ್ಕೊಂಡು ಮಾತಾಡ್ಲಿ. ನಮ್ಮ ಅಪ್ಪನ ಹೆದರಿಕೆ ನನಗಿಲ್ಲೋ, ನೀ ಯಾವಲೇ ಮಂಗ್ಯಾನ ಮಗನ. ಮ್ಯಾನೇಜರ್ ಮ್ಯಾನೇಜರ್ ನಮಸ್ಕಾರ ತಪ್ಪ. ಹೊಡಿ ಹೊಡಿ ಕಾಲ ಬರ್ಲಿ ಹೊಡಿ. ಹುಚ್ಚು ಮಗ ಅಂತ ತಿಳ್ಕೊಂಡಿ. ಏನ ಕೆಲಸಕ್ಕೆ ನಡೆದೇನೆ ಬಂದ ಅಂತ ತಿಳ್ಕೊಂಡಿ. ಏನ ಪಾಪ ಊರಿಗೆ ಬಂದ ನಾನು ಅವ್ರಿಗೆ ಹೆಚ್ಚುವಂತ ಮಾಡಿ. ಹಂಗ ಬಾಯಲ್ಲಿ ಕೆಲಸ ಆಗಂಗಿಲ್ಲ. ನಾವು ಮಾತಾಡಕತ್ತಿದ್ನಲ್ಲ ಹುರುಪು ಹೆಚ್ಚಾಗಿ ಅದೇ ಹುಡುಗ ಹೆಚ್ಚಾಗಿ ಇದ್ರಲ್ಲಿ ಕೆಲಸ ನಡೀತೈತಿ. ಏನ ನಮ್ಮ ಮೂಲಕ ನಡೀತೈತಿ. ಬೇರೆ ಹೊಡೆದು ತಪ್ಪಲ್ಲ. ಸರ್ ನೋಡ್ರೆ ಮಾತಾಡ, ನಿನ್ನ ಹಣ ಎತ್ಲಿ. ನೀ ಯಾರು ಆ ತಂಗಿ? ಹಿಡಿದು ಕೂರ್ರನ್ ಸರಿಯಪ್ಪ ನೀವು. ಆ ತಂಗಿ ಎತ್ತಿ ನಾನು ಪಕ್ಕ ಕಾಂಡು ಸದಿನ ಜರ್ಕಂಡು ಬಿಟ್ಟು ನಿನ್ನ ಕಣ್ಣು ಬಿಟ್ಟು ನೋಡಿದ್ರೆ ನನ್ನ ಕಣ್ಣ ಹಿಂಗ್ ಹೋಗವಲೇ ಅಪ್ಪ. ಮಾಮ ಎಲ್ಲಿ ಬಿಟ್ಟಂದಿದ್ರ ಇವ್ರು ಇದಾರಲ್ಲ. ಏನಿದ್ರು ಗಂಡಿದ್ರ ಹೆಣ್ಣಿದ್ರ ಅಂತೆ ನಾವು ಯಾಕೆ ಮತ್ತೆ ಇದಾರಲ್ಲ. ಅವರು ಇಲ್ಲಿ ಈಗ ಈಗಿಲ್ಲ. ಈಗಿಲ್ಲ ಇದ್ದಾರಲ್ಲ. ಗೂಟ ಜಡಿ ಇವರು ಇಟ್ಕೊಂಡ ಜಯ ನಮ ಪಾರ್ವತಿ ಪತಿ ಶಿವ ಹರ ರಮ ವೆಂಕಟರಮಣ ಗೋವಿಂದ ಗೋವಿಂದ ಎಲ್ಲವ ನಿನ್ನಾಲ್ಕುದೋ ಅಲ್ರಿ ಮ್ಯಾನೇಜರ್. ಅಲ್ಲ ನಿಮಗೇನು ಕಡಿಮೆ ಆಗೈತಿ? ನೀವು ಮನಸ್ಸು ಮಾಡಿದ್ರೆ ಬೇಕಾದ ಮದುವೆಗ ಸುಖವಾಗಿರ್ಬಹುದು. ಹೋಗಿ ಹೋಗಿ ಇದನ್ನ ಇಟ್ಕೊಂಡ್ರೆ ನೀವು ಇದನ್ನ ಅಂತೀಯಲ್ಲ, ಇದಕ್ಕೂ ಬಾಳೆ ಹಚ್ಚಿದ್ರು ಉಂಟ. ನನ್ನ ಪಿಪಾಯಿ ಜಾಗಕ್ಕೆ ಇಟ್ಕೊಂಡ್ರ ಅಂದೆ. ಸಿಪಾಯಿ ಸಿಪಾಯಿ ಏನು ಸಿಪಾಯಿ ಅಂತ ಹೇಳಿ. ಹೌದು ಹೌದು, ನಮ್ಮ ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಸಿಪಾಯಿಗೆ ನನಗೆ ಸ್ವಲ್ಪ ಆಗಿ ಬರ್ತಿದ್ದಿಲ್ಲ, ಅದಕ್ಕೆ ಅವನ ಕೆಲಸದ ಕಿತ್ತಾಕಿ ಇವನನ್ನ ಆ ಕೆಲಸಕ್ಕೆ ನೇಮಕ ಮಾಡಿಕೊಂಡಿದ್ದೆ. ಬರಬರಿ. ಅದರಲ್ಲಿ ನಾನು ಮ್ಯಾನೇಜರ್ ಆಗಿರುವಾಗ ನಾನು ಮಾಡಿದ್ದೆ ರೂಲ್ಸು, ನಾನು ಹೇಳಿದ್ದೆ ಹೌದ್ರಿ, ಮತ್ತೆ ಕೇಳ್ತೀರೇನು? ಮತ್ತ ನೀವು ಮ್ಯಾನೇಜರ್ ಆದ್ಮ್ಯಾಗ ಸುಡುಗಾಡಕ್ಕ ಗೌಡ್ರ ಮನೆಗೆ 3 ಗಂಟೆ ಫರಕ್. ನೀವು ಗುಡಿ ಕಟ್ತೀರಿ, ಈ ಮಗ ಈ ನಿಮ್ ಶಿಕ್ಷಣದಲ್ಲಿ ಕಳಸ ಇಡ್ತಾನ, ನಾ ಪೂಜಾರಿ ಹಾಕಿನಿ. ಮೊನ್ನೆ ಕಳಿಸಿದ ತುದಿ ಮುರಿತಪ್ಪ. ನಾನು ಪೂಜಾರಿ ಹಾಕಿನಿ, ಬಂದ್ ಭಕ್ತರಿಗೆ ತೀರ್ಥ ಕೊಡ್ತೀನಿ, ಕುಡ್ದವ್ರು ಹೊಯ್ಕೊಂತ ಹೋಗಲ್ರಿ ಆ ಕಡೆ. ಅವ ಉಪಯೋಗಿಲ್ಲ.